ಗಾಡಿ 66,000 ಓಡಿದೆ, ಸೆಕೆಂಡ್ ಓನರ್. ತುಂಬಾ ನೀಟ್ ಆಗಿದೆ, 90% ಟೈರ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ಫೈನಲ್ ಆಗಿ ನಿಮ್ಗೆ ಕಸ್ಟಮರ್ ಬಂದು 4,65,000 ಕೊಟ್ಬಿಡ್ತಾರೆ. 4,65,000 ಗೆ ನಿಮ್ಗೆ ನೋಡ್ತಾ ಇರೋದು ಫೋರ್ಡ್ ಇಕೋ ಸ್ಪೋರ್ಟ್ ಕಾರ್. ಏನಾದ್ರು ಕಲ್ತ್ಕೊಳ್ಳೋ ಪ್ಲಾನ್ ಇದ್ರೆ ಈ ಕಾರ್ ತಗೊಂಡ್ ಕಲ್ತ್ಕೊಂಡ್ಬಿಟ್ಟು ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು ಈ ತರ ಪ್ರೀಮಿಯಂ ಕಾರ್ಗೆಲ್ಲ ತಗೊಂಡ್ ಹೋಗ್ಬಿಡ್ಬೋದು. ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2007 ಮಾಡಲು ಜೆನ್ ಸ್ಟೀಲ್. AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ. ಈ ಗಾಡಿ ಡ್ರೈವಿಂಗ್ ಕಲಿಯೋರಿಗೆ ಸಾಕಪ್ಪ, ಸಣ್ಣ ಬಡ್ಜೆಟ್ ಅನ್ನೋರಿಗೆ ಸಾಕು, ಮಧ್ಯಮದವರಿಗೆ ಅಲ್ವಾ, ಕೂಡಿಟ್ಟು ದುಡ್ಡು ತಗೊಂಡು ಒಂದು ಗಾಡಿ ತಗೊಳ್ಬೇಕು ಅನ್ನೋರಿಗೆ ಒಳ್ಳೆ ಗಾಡಿ ಸರ್. ಮತ್ತೆ ಗಾಡಿನ ಬಡ್ಜೆಟ್ ಕಡಿಮೆ ಇದೆ, 1,30,000 ಆಗ್ಬಿಡುತ್ತೆ. ಎಫ್ಸಿ ಗಿಪ್ಸಿ ಎಲ್ಲ ಇದೆ ಗಾಡಿಲಿ. 23 VXI ಆಪ್ಷನಲ್ 17,000 ಓಡಿದೆ, 7 ಲಕ್ಷ ಕೊಟ್ಬಿಡೋಣ ಸರ್. 7 lakhs ಸ್ಲೈಟ್ಲಿ ನೆಗೋಷಿಯಬಲ್. ಪೆಟ್ರೋಲ್ 15 ಮಾಡಲ್ VXI. ಇದು VXI ಸಿಲ್ವರ್ ಕಲರ್ ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಬೆಂಗಳೂರು ವರ್ಷನ್ ಗಾಡಿ ತುಂಬಾ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 3,500 ಕೊಟ್ಬಿಡೋಣ ಸರ್. ಕೂಡ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, ಗಾಡಿಲೆಲ್ಲ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದು ಸರ್ ಫೈನಲ್ ಟು ಫೈನಲ್ 1,95,000 ಕೊಟ್ಬಿಡೋಣ ಸರ್. 1,95,000. ಹೌದು. ಗಾಡಿ ತುಂಬಾ ಚೆನ್ನಾಗಿದೆ, ಲೋ ಮೈಲೇಜ್, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಬಂದು ಸರ್ ಫೈನಲ್ 3,75,000 ಕೊಟ್ಬಿಡೋಣ ಸರ್. 3,35,000 ನಿಮ್ಗೆ ಎಕ್ಸ್ಪ್ರೆಸ್ ಸಿಗ್ತಾ ಇದೆ. ಅದು 2014 ಮಾಡಲು ಓಕೆ VDI ಡೀಸೆಲ್ ಗಾಡಿ, ಸಿಂಗಲ್ ಓನರ್, 90,000 ಓಡಿದೆ ಸರ್. ಡೀಸೆಲ್ ಗಾಡಿ ಸಿಂಗಲ್ ಓನರ್, ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ ಫೈನಲ್ ಬಂದು ನಿಮ್ಗೆ ಕಸ್ಟಮರ್ 4,55,000 ಕೊಟ್ಬಿಡ್ತಾರೆ. ಸಿಂಗಲ್ ಓನರ್, ಇದು ಅಷ್ಟೇ 90 ಚಿಲ್ಲರ್ ಗಾಡಿ ಓಡಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, VDI ಡೀಸೆಲ್ ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಫೈನಲ್ ಬಂದ್ ಕಸ್ಟಮರ್ ನಿಮ್ಗೆ 5,95,000 ಕೊಡ್ತಾರೆ. 2015 ಮಾಡಲು ಸಿಂಗಲ್ ಓನರ್ ಗಾಡಿ ಫೈನಲ್ ಬಂದ್ ನಿಮ್ಗೆ ಕಸ್ಟಮರ್ 1,50,000 ಲಕ್ಷ ಕೊಟ್ಬಿಡ್ತಾರೆ. ಬರೀ 1,50,000 ನಿಮ್ಗೆ GL ವೇರಿಯಂಟ್ ಸಿಗ್ತದೆ. ಹಾಗೆ ಡಿಸೈರ್ 2010 ಮಾಡಲ್ ಗಾಡಿ ತುಂಬಾನೇ ಚೆನ್ನಾಗಿದೆ. ಡೀಸೆಲ್ ಗಾಡಿ, ಡೀಸೆಲ್ ಹೇಳಿದ್ನಲ್ಲ ನಿಮ್ಗೆ 8 ಇದೆ, 9 ಇದೆ, 10 ಇದೆ, 14 ಇದೆ, 15 ಇದೆ, ಏನ್ ಮಾಡ್ಬೇಕು ಡೀಸೆಲ್ ಗಾಡಿಗಳು ಸರಿ ಸ್ಟಾಕ್ ಇದೆ. ಇದು ಬಂದು 10 ಮಾಡಲು ಗಾಡಿ, ಗ್ರೇ ಕಲರ್, ಸಿಂಗಲ್ ಓನರ್. ನಿಮಗೆ ಫೈನಲ್ ಆಗಿ ಬಂದು ಈ ಗಾಡಿನ ಕಸ್ಟಮರ್ 3,05,000 ಕೊಟ್ಬಿಡ್ತಾರೆ. ಶಿಫ್ಟ್ ಅಲ್ಲಿ, ಶಿಫ್ಟ್ ಡಿಸೈರ್ ಅಲ್ಲಿ ತುಂಬಾ ಗಾಡಿಗಳಿದಾವೆ. ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ಸಿಗುತ್ತೆ. ನೋಡಿ ಸರ್, ಇದು 15 ಮಾಡಲು ಸಿಂಗಲ್ ಓನರ್ VXI ಪೆಟ್ರೋಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 4,75,000 ಆಗುತ್ತೆ. ಸೊ ಎರ್ಟಿಗಾ ಹುಡುಗರಿಗೆ ಎರ್ಟಿಗಾ ಇದೆ, ಉತ್ತರ ಕರ್ನಾಟಕ ಸೈಡ್ ಅವರು ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ ಈ ವೆಹಿಕಲ್ ನ. ಸರ್ ಎರ್ಟಿಗಾ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಎರ್ಟಿಗಾ ZDI 2013 ಮಾಡಲು ಸರ್, ಸಿಂಗಲ್ ಓನರ್, ಡೀಸೆಲ್ ಗಾಡಿ. ಫೈನಲ್ ಬಂದಿದ್ದು ನಿಮ್ಗೆ 5,15,000 ಲಕ್ಷ ಕಸ್ಟಮರ್ ಕೊಡ್ತಾರೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಕಾರ್ ಯೂನಿಟ್ 1 ಹತ್ರ ಇದೀವಿ. ಸೊ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ನಿಮ್ಗೆ ಸ್ಯಾಂಟ್ರೋ ಹುಡುಕೋರ್ಗೆ ಸ್ಯಾಂಟ್ರೋ 2 ಇದೆ ಆಲ್ಮೋಸ್ಟ್ ನಿಮ್ಗೆ. ಅಂಡ್ ಲೋ ಬಡ್ಜೆಟ್ ಅಲ್ಲಿ ಏನಾರ ಕಾರ್ಗಳು ಏನಾರ ಹುಡುಕಂಗಿದ್ರೆ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ಈ ಶೋರೂಮ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಗಾಡಿಗಳೆಲ್ಲ ಸಿಗುತ್ತೆ ನಿಮ್ಗೆ. ಸೊ ಹತ್ರ 70 to 80 ವೆಹಿಕಲ್ಸ್ ಕಂಪ್ಲೀಟ್ ಆಗೆಲ್ಲ ಸ್ಟಾಕ್ ಇರುತ್ತೆ. ಅಂಡ್ ಈ ಸಲ ಮಾತ್ರ ನಿಮ್ಗೆ ಡಿಸೈರ್ ನೋಡ್ತಾ ಇರ್ಬೋದು, ಡಿಸೈರ್ ಡೀಸೆಲ್ ಗಾಡಿ ಹುಡುಕಂಗಿದ್ರೆ ದಿ ಬೆಸ್ಟ್ ಆಪ್ಷನ್ ಅಲ್ಲಿ ಇದೆ. ಅಂಡ್ ಅದೇ ತರ ನಿಮ್ಗೆ ಪೆಟ್ರೋಲ್ ಗಾಡಿ ಕೂಡ ಇದೆ ಡಿಸೈರ್. ಸ್ವಿಫ್ಟ್ ನೋಡ್ತಾ ಇರ್ಬೋದು ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಅಂಡ್ ಮಾರುತಿ ಸುಜುಕಿ ಎಕ್ಸ್ಪ್ರೆಸ್ ನೋಡ್ತಾ ಇರ್ಬೋದು, ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಗಾಡಿಗೆ ಮಾತ್ರ. ಅಂಡ್ ಅದೇ ತರ ನಿಮ್ಗೆ ಸೆಲೆರಿಯೋ ಸಿಗುತ್ತೆ, I10 ಸಿಗುತ್ತೆ, ಸ್ವಿಫ್ಟ್ ಸಿಗುತ್ತೆ, ಸ್ಯಾಂಟ್ರೋ ಸಿಗುತ್ತೆ, ಕ್ವಿಡ್ ಅಂಡ್ ಹೋಂಡಾ ಅಮೇಜು, ಜೆನ್ ಎಸ್ಟಿಲೋ ಅಂಡ್ ಇಕೋ ಇಕೋ ಕೂಡ ನಿಮ್ಗೆ ಆಪ್ಷನ್ ಇದೆ. ಅಂಡ್ ಅದೇ ತರ ರೆನಾಲ್ಡ್ ಕ್ವಿಡ್ ಸಿಗುತ್ತೆ ನಿಮ್ಗೆ. ಡಿಸೈರ್ ಪೆಟ್ರೋಲ್ ವೆಹಿಕಲ್ ಕೂಡ ಇದೆ ನಿಮ್ಗೆ. ಸೊ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಇವಾಗ ಸರ್ ರೆಡಿ ಇದ್ದಾರೆ. ಸ್ಟೋರ್ ಆಗ್ತಿರೋ ನಂಬರ್ಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಈ ಶೋರೂಮ್ ಅಲ್ಲಿ ನಿಮ್ಗೆ ಲೋನ್ ಕೂಡ ಮಾಡ್ಕೊಟ್ಬಿಡ್ತಾರೆ. ಸೊ ನಿಮ್ ಲೊಕೇಶನ್ ಯಾವ್ದೇ ಇರಲಿ, ಥ್ರೂಔಟ್ ಕರ್ನಾಟಕ ಪೂರ್ತಿ ಲೋನ್ ಎಲ್ಲ ಆಗುತ್ತೆ ನಿಮ್ಗೆ. 70 to 80 ವೆಹಿಕಲ್ಸ್ ಕಂಪ್ಲೀಟ್ ಆಗಿ ಸ್ಟಾಕ್ ಸಿಗುತ್ತೆ ಯಾವಾಗ್ಲೇ ಬಂದ್ರು. ಇವ್ರ ಶೋರೂಮ್ ಅಲ್ಲಿ ಡೀಲರ್ ಗಳೇ ಬಂದ್ಬಿಟ್ಟು 5 to 6 ವೆಹಿಕಲ್ಸ್ ಎಲ್ಲ ತಗೊಂಡೋಗಿ ಸೇಲ್ ಮಾಡ್ಕೊತಾರೆ, ಆ ತರ ಜಾಗ. ಸೊ ನಿಮ್ಗೆ ಡೀಲರ್ ಪ್ರೈಸ್ ಅಲ್ಲೇ ಒಂದು ಒಳ್ಳೆ ವೆಹಿಕಲ್ ಏನಾರ ಬೇಕಂದ್ರೆ ದಿ ಬೆಸ್ಟ್ ಶೋರೂಮ್ ಇನ್ ಬ್ಯಾಂಗ್ಳೂರ್ ಅಂತಾನೆ ಹೇಳ್ಬೋದು. 2023 VXI ಆಪ್ಷನಲ್ 17,000 ಓಡಿದೆ, 7 ಲಕ್ಷ ಕೊಟ್ಬಿಡೋಣ ಸರ್. 7 lakhs ಸ್ಲೈಟ್ಲಿ ನೆಗೋಷಿಯಬಲ್. ಪೆಟ್ರೋಲ್ ವೆಹಿಕಲ್. ಹೌದು, ಪೆಟ್ರೋಲ್. 22 ಮಾಡಲು 23 17,000 ಓಡಿದೆ, VXI ಆಪ್ಷನಲ್. AC ಪವರ್ ಸ್ಟೇರಿಂಗ್, ಪೌಂಡು, ಆಮೇಲೆ ಒಳ್ಳೆ ಇಂಟೀರಿಯರ್ ಇದೆ, ಏರ್ ಬ್ಯಾಗ್ ಕೂಡ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಒಳ್ಳೆ ಸಿಸ್ಟಮ್. ನೋಡ್ತಾ ಇರ್ಬೋದು, VXI ಆಪ್ಷನಲ್ 23 ಮಾಡಲು ನಿಮ್ಗೆ ಟಚ್ ಸ್ಕ್ರೀನ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹೌದು ಸರ್. ಬರೀ 17,000 ಕಿಲೋಮೀಟರ್, 17,000 ಓಡಿದೆ. ಆಪಲ್ ಶೇಪ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬ್ಲಾಕ್ ಕಲರ್ ಸ್ಪಾಯ್ಲರ್ ಎಲ್ಲ ಇದೆ ಗಾಡಿಯಲ್ಲಿ. ಹೌದೌದು, 100% ಲೋನ್ ಆಗುವಂತ ವೆಹಿಕಲ್. ಹೌದೌದು, ಸಿವಿಲ್ ಚೆನ್ನಾಗಿದೆ, ಆಗುತ್ತೆ ಸರ್. ಬ್ರ್ಯಾಂಡ್
ಸರ್ 2000 ಇದು 16 ಮಾಡಲು i10 ಗ್ರಾಂಡ್ ಆಟೋಮೆಟಿಕ್ ಪ್ರಾಪರ್ಟ್ ಮಾಡಲಿದ್ದು. ಆಸ್ಟಾ ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 2 ಡೆಂಟು ಕ್ರಾಚಸ್ ಇಲ್ಲ. ಆಕ್ಷನ್ 5 ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4 ಲಕ್ಷಕ್ಕೆ ಕೊಡ್ಬಿಡೋಣ ಸರ್. 4,50,000. ಹೌದೌದು 4 ಲಕ್ಷ. ಫುಲ್ ಟಾಪ್ ಎಂಡ್ ಅಲಾಯ್ ವೀಲ್ಸ್ ಎಲ್ಲ. ಹೌದೌದು ಫೈನಾನ್ಸ್ ಕೂಡ ಆಗುತ್ತೆ ಸರ್. ಇದು ಆಗುತ್ತೆ. ಹೌದೌದು ನೋಡ್ತಾ ಇರ್ಬೋದು ಮ್ಯಾಗ್ ವೀಲ್ ಎಲ್ಲ ಅಲಾಯ್ ವೀಲ್ಸ್ ಎಲ್ಲ ಕಂಪನಿ ಫಿಟೆಡ್ ಗಾಡಿ ಇದು. ಅಂಡ್ ಅದೇ ತರ ಇಲ್ಲೊಂದು ಬ್ಲಾಕ್ ಕಲರ್ i20 ಇದೆ, ಹೇಳಿ ಸರ್. ಸರ್ 2011 ಮಾಡಲು ಸಿಂಗಲ್ ಓನರ್ ಸ್ಪೋರ್ಟ್ಸ್. ಇದು ಕೂಡ ಒಳ್ಳೆ ಬಾಡಿ ಲೈನ್ ಚೆನ್ನಾಗಿದೆ. ಮ್ಯಾಗ್ ವೀಲ್, ಏರ್ ಬ್ಯಾಗು, ಆಮೇಲೆ ಸಿಂಗಲ್ ಓನರ್, 2 ಡೆಂಟು ಕ್ರಾಚಸ್ ಇಲ್ಲ. ಆಕ್ಷನ್ 3 ವೆಹಿಕಲ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 2,85,000 ಕೊಟ್ಬಿಡೋಣ ಸರ್. 2,85,000 ಫೈನಾನ್ಸ್ ಮಾಡಿಸ್ಕೊಡ್ತೀವಿ ಸರ್. ಓಕೆ, ಹೌದು ಸರ್. ಅಂಡ್ ಅದೇ ತರ ಇಲ್ಲೊಂದು ಸಿವಿಕ್ ಸರ್ 2006 ಮಾಡಲು. ಇದು ಹೋಂಡಾ ಸಿವಿಕ್ ಆಟೋಮೆಟಿಕ್ ಪ್ರಾಪರ್ಟ್ ಮಾಡಲ್ ಸರ್. ಇದು ಕೂಡ ಏರ್ ಬ್ಯಾಗು, ಮ್ಯಾಗ್ ವೀಲ್, ಒಳ್ಳೆ ಇಂಟೀರಿಯರ್. ಗಾಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೇಂಟೆನೆನ್ಸ್ ಗಾಡಿ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 2,55,000 ಕೊಟ್ಬಿಡೋಣ ಸರ್. 2,55,000 ಕೊಡೋಣ. ಪ್ರಾಪರ್ಟ್ ಮಾಡಲು, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ ಸರ್. ಓಕೆ ಸರ್. i10 ಸರ್ 2010 ಮಾಡಲು ಸ್ಪೋರ್ಟ್ಸ್. ಇದು ಕೂಡ ಪೆಟ್ರೋಲ್ ಗ್ಯಾಸ್ 2 ಇದೆ. ಆಮೇಲೆ ಒಳ್ಳೆ ಬಾಡಿ ಲೈನ್ ಚೆನ್ನಾಗಿದೆ. 2 ಡೆಂಟು ಕ್ರಾಚಸ್ ಇಲ್ಲ. ರನ್ನಿಂಗ್ ಚೆನ್ನಾಗಿದೆ. ಟೈರ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,55,000 ಕೊಟ್ಬಿಡೋಣ ಸರ್. 2,55,000 ಕೊಟ್ಬಿಡೋಣ ಸರ್. ಸೊ ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಸೆಲೆರಿಯೋ. ಇದು ಸ್ವಲ್ಪ ಡಿಫ್ರೆಂಟ್ ಅಡ್ವೆಂಚರ್ ಗಾಡಿ ತರ ನಿಮ್ಗೆ ಸೈಡ್ ಕ್ಲಾಡಿಂಗ್ ಎಲ್ಲ ಬರುತ್ತೆ. ಇದು ಸೆಲೆರಿಯೋ ಪ್ಲಸ್ ಅನ್ಸುತ್ತಲ್ವಾ ಸರ್? ಹೌದು ಸರ್. 2020 ಮಾಡಲ್ ಸರ್ ಇದು. ಓಕೆ. 2020 ಸೆಲೆರಿಯೋ ಬರೀ 35,000 ಓಡಿದೆ. VXI ಆಪ್ಷನಲ್. ಏರ್ ಬ್ಯಾಗ್ ಇದೆ, ಮ್ಯಾಗ್ ವೀಲ್, AC, ಪೋಸ್ಟರಿಂಗ್, ಪೋಯಿಂಟ್, ಇಂಟೀರಿಯರ್ ತೋರಿಸಿ ತುಂಬಾ ಚೆನ್ನಾಗಿದೆ. ನೀಟ್ ಆಗಿದೆ. ಇದು ಬಂದ್ಬಿಟ್ಟು ಸರ್ 4,75,000 ಕೊಟ್ಬಿಡೋಣ. 4,25,000. ಹೌದೌದು. ನಿಮ್ಗೆ ಎಲ್ಲ ಬರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್, ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಹೌದೌದು. ರೇರ್ ಸ್ಪಾಯ್ಲರ್ ಕೂಡ ಬರುತ್ತೆ ನಿಮ್ಗೆ ಅಡಿಷನಲ್ ಆಗಿ. ಡಿಫಾಗರ್ ಅಂಡ್ ಸೈಡ್ ಕ್ಲಾಡಿಂಗ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ಅಲಾಯ್ ವೀಲ್ಸ್ ಸರ್ ಏನ್ ಹೇಳಿದ್ದು ಪ್ರೈಸ್? 4,75,000 ಕೊಟ್ಬಿಡೋಣ ಸರ್ ಫೈನಲ್. 4,75,000. ಹೌದೌದು. ಓಕೆ. ಅಂಡ್ ಅದೇ ತರ ಇಲ್ಲೊಂದು ಇಕೋಸ್ಪೋರ್ಟ್ ಇದೆ, ಹೇಳಿ ಸರ್. 2014-15 ಕೊಡ್ಬಿಡುಕಿ ಮಾಡಿ. ಇಲ್ಲಿ ಇಕೋಸ್ಪೋರ್ಟ್ ಹುಡ್ಕೋರ್ಗೆ ಇಲ್ಲೊಂದು ಆಪ್ಷನ್ ಇದೆ, ಡೀಸೆಲ್ ಪೆಟ್ರೋಲ್. 2014-15 ಡೀಸೆಲ್ ಸರ್ ಇದು. ಓಕೆ. ಇದು ಕೂಡ ಬಾಡಿ ಲೈನ್ ಚೆನ್ನಾಗಿದೆ. 2 ಡೆಂಟು ಕ್ರಾಚಸ್ ಇಲ್ಲ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಒಳ್ಳೆ ಇಂಟೀರಿಯರ್ ಇದೆ. ಆಮೇಲೆ ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 4,85,000 ಕೊಡ್ಬಿಡೋಣ ಸರ್ ಫೈನಲ್. 4,85,000. ಹೌದು ಸರ್. ಅಂಡ್ ಅದೇ ತರ ಇಲ್ಲೊಂದು ಸೆಲೆರಿಯೋ ಇದೆ, ಹೇಳಿ ಸರ್. ಸರ್ 2014 ಮಾಡಲು ಪೆಟ್ರೋಲ್. ಇದು ಕೂಡ ಗಾಡಿ ಚೆನ್ನಾಗಿದೆ. ಸಣ್ಣ ಪುಟ್ಟ ಬಂಪರ್ ಕ್ರಾಚಸ್ ಇದೆ. ಒರಿಜಿನಾಲಿಟಿ ಇದೆ ಅಂತ ಏನು ಟಚ್ ಅಪ್ ಆಗಿಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಸರ್ 2,95,000 ಕೊಟ್ಬಿಡೋಣ ಸರ್. 2,95,000 ಸೆಲೆರಿಯೋ ಸಿಗ್ತಾ ಇದೆ. ಹೌದು. ಜಸ್ಟ್ 2,95,000 ಅಲ್ವಾ ಸರ್? ಹೌದು ಸರ್. ಸೊ ಇನ್ನೂ ಒಂದು ಸೆಲೆರಿಯೋ ಹುಡ್ಕೋರ್ಗೆ ಸೆಲೆರಿಯೋ ಇದೆ, ಹೇಳಿ ಸರ್. 2015 ಮಾಡಲ್ VXI. ಇದು VXI ಸಿಲ್ವರ್ ಕಲರ್. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಬೆಂಗಳೂರು ವರ್ಷನ್. ಗಾಡಿ ತುಂಬಾ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 3,500,000 ಕೊಟ್ಬಿಡೋಣ ಸರ್. 3,50,000. ಹೌದೌದು ಸರ್. ನೋಡ್ತಾ ಇರ್ಬೋದು 3,50,000 ಗಾಡಿ. ಒಳ್ಳೆ ಇಂಟೀರಿಯರ್ ಇದೆ. ಬಾಡಿ ಲೈನ್ ಚೆನ್ನಾಗಿದೆ. 2 ಡೆಂಟು ಕ್ರಾಚಸ್ ಏನಿಲ್ಲ. ನೀಟ್ ಆಗಿದೆ ವೆಹಿಕಲ್. ಯಾವ ಸರ್ ಮಾಡಲು? 15 ಸರ್. 15 ಮಾಡಲು. ಹೌದು. VXI ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಹೌದೌದು. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ನಿಮ್ಗೆ. ಸಿವಿಲ್ ಚೆನ್ನಾಗಿದ್ರೆ ನಿಮ್ಗೆ ಆಲ್ಮೋಸ್ಟ್ 85% ಗಂಟ ಲೋನ್ ಆಗೋ. ಅಂಡ್ ಯಾಕಂದ್ರೆ ಮಾಡಲ್ ಗಾಡಿ ಆಗಿರೋದ್ರಿಂದ. ಸೆಲೆರಿಯೋ VXI 3,350 ಕೊಟ್ಬಿಡೋಣ ಸರ್ ಫೈನಲ್. ಅಂಡ್ i10 ಹುಡ್ಕೋರ್ಗಿಲ್ಲ ಒಂದು ಆಪ್ಷನ್ ಇದೆ. 2009 ಮಾಡಲು. ಇದು ಕೂಡ AC, ಪೋಸ್ಟರಿಂಗ್, ಪೋಯಿಂಟ್ ಇದೆ. ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದು ಸರ್ ಫೈನಲ್ 1,95,000 ಕೊಟ್ಬಿಡೋಣ ಸರ್. 1,95,000. ಹೌದು. ಓಕೆ. ಅಂಡ್ ಅದೇ ತರ ಮಾರುತಿ ಸುಜುಕಿ ಎಸ್ಪ್ರೆಸೋ ಹುಡ್ಕೋರ್. 2019 ಮಾಡಲು 68,000 ಓಡಿದೆ. ಆಟೋಮೆಟಿಕ್. ಇದು ಫೈನಾನ್ಸ್ ಸಿಗುತ್ತೆ. ಬಹಳ ಜನ ಆಟೋಮೆಟಿಕ್ ಹುಡುಕ್ತಾ ಇರ್ತಾರೆ. ಯಾಕಂದ್ರೆ ಓಡ್ಸಕ್ ಈಸಿ. ಮನೆಯಲ್ಲಿ ಲೇಡೀಸು, ವಯಸ್ಸಾಗಿರೋದು ಎಲ್ಲರಿಗೂ ಈಸಿ. ಗಾಡಿ ತುಂಬಾ ಚೆನ್ನಾಗಿದೆ. ಲೋ ಮೈಲೇಜ್. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಬಂದು ಸರ್ ಫೈನಲ್ 3,75,000 ಕೊಟ್ಬಿಡೋಣ ಸರ್. 3,35,000 ನಿಮ್ಗೆ ಎಸ್ಪ್ರೆಸೋ ಸಿಗ್ತಾ ಇದೆ. ಅದು ಕೂಡ ಆಟೋಮೆಟಿಕ್ ವೆಹಿಕಲ್. ಅಂಡ್ ಎಸ್ಪ್ರೆಸೋ ಸ್ವಲ್ಪ
ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಜಾಸ್ತಿ ಬರುತ್ತೆ ಚೆನ್ನಾಗಿ. ಅಂಡ್ ಇಂಟೀರಿಯರ್ಸ್ ಕೂಡ ನೋಡ್ತಾ ಇರ್ಬೋದು, ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. ಸೊ ಡ್ರೈವರ್ ಏರ್ ಬ್ಯಾಗು ಅಂಡ್ ಪ್ಯಾಸೆಂಜರ್ ಏರ್ ಬ್ಯಾಗು, ನಿಮ್ಗೆ ಅದೇ ತರ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಅಂಡ್ ನೋಡ್ತಾ ಇರ್ಬೋದು ಸೀಟಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇವನ್ ಗಾಡಿ ಕೂಡ ನೀಟ್ ಆಗಿದೆ, ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ನಿಮ್ಗೆ ಆಲ್ಮೋಸ್ಟ್ 3,50,000 ಸರ್. 3,75,000 ಕೂಡ ಬರುತ್ತೆ ಸರ್. ಓಕೆ, 3,75,000 ನಿಮ್ಗೆ. ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೆಹಿಕಲ್ ನೋಡಿ. ಇಂಟೀರಿಯರ್ ನಲ್ಲಿ ತೋರಿಸ್ಕೊಳ್ಳಿ, 2 ಏರ್ ಬ್ಯಾಗು ಬರುತ್ತೆ, ಬರುತ್ತೆ. ಒಳ್ಳೆ ಇಂಟೀರಿಯರ್ ಇದೆ, ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ ಸರ್, 3,75,000. ಅಂಡ್ ಅದೇ ತರ ಇಲ್ಲೊಂದು ಓಮ್ನಿ ವ್ಯಾನ್ ಇದೆ ಹುಡ್ಕೋರ್ಗೆ. ಹೇಳಿ ಸರ್. ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್, ಅದು ಕೂಡ ವಿಡಿಐ ಗಾಡಿ, ಡೀಸೆಲ್ ವೆಹಿಕಲ್. ಹೇಳಿ ಸರ್ ಡೀಟೇಲ್ಸ್. 2014 ಮಾಡಲು. ಓಕೆ, ವಿಡಿಐ ಡೀಸೆಲ್ ಗಾಡಿ. ಓಕೆ, ಸಿಂಗಲ್ ಓನರ್, 90,000 ಓಡಿದೆ ಸರ್. ಸಿಂಗಲ್ ಓನರ್, ಬರೀ 90,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಅಂಡ್ ಅದೇ ತರ ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಮೇನ್ಲಿ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸರ್ ಈ ಕಾರ್ಗೆ ಗಾಡಿ ಸಿಂಗಲ್ ಓನರ್, ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ ಫೈನಲ್ ಬಂದ್ ನಿಮ್ಗೆ ಕಸ್ಟಮರ್ 4,55,000 ಕೊಟ್ಬಿಡ್ತಾರೆ. 4,55,000 ಕಸ್ಟಮರ್ ಕೋಟಿಂಗ್. ಓಕೆ ಸರ್. ಸೊ ಇದ್ರಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ಕಸ್ಟಮರ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್. ಹ್ಯಾಂಡ್ ಬ್ರೇಕ್ ಬಿದ್ದಿಲ್ಲ ನೋಡ ಗಾಡಿದು. ಗಾಡಿ ಸೊ ಇನ್ನೂ ಒಂದು ಸ್ವಿಫ್ಟ್ ಡಿಸೈರ್. ಓಕೆ, 2015 ಮಾಡಲ್. ಓಕೆ, ಸಿಂಗಲ್ ಓನರ್. ಇದು ಅಷ್ಟೇ 90 ಚಿಲ್ಲರೆ ಗಾಡಿ ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ವಿಡಿಐ ಡೀಸೆಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಫೈನಲ್ ಬಂದ್ ಕಸ್ಟಮರ್ ನಿಮ್ಗೆ 5,95,000 ಕೊಡ್ತಾರೆ. 2015 ಮಾಡಲು ಸಿಂಗಲ್ ಓನರ್ ಗಾಡಿ. 5,95,000 ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಡೀಸೆಲ್ ಗಾಡಿ ತುಂಬಾನೇ ಡಿಮ್ಯಾಂಡ್ ಇದೆ. ಮೈಲೇಜ್ ಚೆನ್ನಾಗಿರೋದ್ರಿಂದ, ಗಾಡಿ ಒಳ್ಳೆ ಗಟ್ಟಿಮುಟ್ಟಾಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಹಾಗೆ ಮಧ್ಯಮದವರೆಗೂ ಒಳ್ಳೆ ಗಾಡಿ ಇದು, ಹಾಗಾಗಿ ಜನ ಇದನ್ನ ಹುಡುಕ್ತಾರೆ. ಸೊ ನಿಮ್ಗೆ ಲೋ ಮೇಂಟೆನೆನ್ಸ್ ಬರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ ಈ ಗಾಡಿಗೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಗಾಡಿ ಕೂಡ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಮಾರುತಿ ಸ್ವಿಫ್ಟ್ ವಿಡಿಐ ಡಿಸೈರ್. ಕಾರ್ ಏನಾದ್ರು ಕಲ್ತ್ಕೊಳ್ಳೋ ಪ್ಲಾನ್ ಇದ್ರೆ ಈ ಕಾರ್ ತಗೊಂಡ್ ಕಲ್ತ್ಕೊಂಡ್ಬಿಟ್ಟು ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು ಈ ತರ ಪ್ರೀಮಿಯಂ ಕಾರ್ಗೆಲ್ಲ ತಗೊಂಡ್ ಹೋಗ್ಬಿಡ್ಬೋದು. ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2007 ಮಾಡಲು ಜೆನ್ಎಸ್ ಸ್ಟೀಲ್. AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ. ಈ ಗಾಡಿ ಡ್ರೈವಿಂಗ್ ಕಲಿಯೋರಿಗೆ ಸಾಕಪ್ಪ, ಸಣ್ಣ ಬಡ್ಜೆಟ್ ಅನ್ನೋರಿಗೆ ಸಾಕು, ಅನ್ನೋದು ಮಧ್ಯಮದವರಿಗೆ ಅಲ್ವಾ, ಕೂಡಿಟ್ಟು ದುಡ್ಡು ತಗೊಂಡು ಒಂದು ಗಾಡಿ ತಗೊಳ್ಬೇಕು ಅನ್ನೋರಿಗೆ ಒಳ್ಳೆ ಗಾಡಿ ಸರ್. ಮತ್ತೆ ಗಾಡಿನ ಬಡ್ಜೆಟ್ ಕಡಿಮೆ ಇದೆ, 1,30,000 ಆಗ್ಬಿಡುತ್ತೆ. ಎಫ್ಸಿ ಗಿಪ್ಸಿ ಎಲ್ಲ ಇದೆ ಗಾಡಿಲಿ. 1,30,000 ಪೆಟ್ರೋಲ್ ಗಾಡಿ ಕೊಟ್ಬಿಡ್ತಾರೆ ಕಸ್ಟಮರ್. ಬರೀ 1,30,000 ನಿಮ್ಗೆ ಗಾಡಿ ಸಿಗ್ತೈತೆ. ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಜೆನ್ ಎಸ್ಟಿಲೋ ಅಂತ ವೆಹಿಕಲ್. ನಮ್ ಹಾಗೆ ಕ್ವಿಡ್ ಸರ್. ಕ್ವಿಡ್ ಹೇಳಿ ಸರ್. ಕ್ವಿಡ್ ಬಂದು ನಿಮ್ದು 2020 ಮಾಡಲ್. ಓಕೆ, ಆಟೋಮೆಟಿಕ್ ಗಾಡಿ ಇದೆ. ನೋಡ್ತಾ ಇರ್ಬೋದು 20 ಮಾಡಲು ಆಟೋಮೆಟಿಕ್ ಗಾಡಿ. 1059 ಪೆಟ್ರೋಲ್, ಸಿಂಗಲ್ ಓನರ್, 20,000 ಓಡಿದೆ. ಓಕೆ, ಈ ಗಾಡಿ ಬಂದು ಕಸ್ಟಮರ್ ಫೈನಲ್ ಆಗಿ ಬಂದು ನಿಮ್ಗೆ 3,60,000 ಕೊಟ್ಬಿಡ್ತಾರೆ. ಲೋನೇ ಆಗುತ್ತೆ ಇದಕ್ಕೆ. 2020 ಮಾಡಲ್ ಅಂದ್ರೆ ನೀವು 3,30,000, 330,000, 340 ಲೋನ್. ಆಲ್ಮೋಸ್ಟ್ ನಿಮ್ಗೆ 90% ಲೋನ್ ಆಗುತ್ತೆ. ಜಸ್ಟ್ ನೀವು 10% ಸಣ್ಣ ಪುಟ್ಟ ಇಂಪ್ಯಾಕ್ಟ್ ಇದೆ ಫ್ರಂಟ್ ಅಲ್ಲಿ ಅನ್ಸುತ್ತೆ. ಕಸ್ಟಮರ್ 360 ಕೊಟ್ಬಿಡ್ತಾರೆ. ನಿಮಗೆ ಲೋನ್ ನನ್ನ ಲೆಕ್ಕದಲ್ಲಿ 340 ಆಗುತ್ತೆ. 20,000 ಹಿಡ್ಕೊಂಡ್ ಬಂದ್ರೆ ಗಾಡಿ ತಗೊಂಡೋಗ್ಬೋದು ಅಂತ ನಮಗೆ. ಜಸ್ಟ್ 20K ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು, ನಿಮ್ಗೆ ಲೋನ್ ಆಗುತ್ತೆ. ನಿಮ್ಗೆ ಸಿವಿಲ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಮಾಡ್ಬೋದು. ಓಕೆ. ಅಂಡ್ ಅದೇ ತರ ಇಲ್ಲ ಇನ್ನೂ ಒಂದು ಡಿಸೈರ್ ಇದೆ. ಹೇಳಿ ಸರ್. ಅದನ್ನ ಅಕ್ರಮ ಮಾಡ್ತೇನೆ ನಾನು. ಸ್ಯಾಂಟ್ರೋ ಕೋರ್ಗೆ ನಿಮ್ಗೆ ಹತ್ರ ಒಂದಲ್ಲ ಎರಡಲ್ಲ ಟೋಟಲ್ 3-4 ಗಾಡಿ ಇದೆ. ಈ ಕಾರ್ ಬಗ್ಗೆ ಡೀಟೇಲ್ಸ್. ಸ್ಯಾಂಟ್ರೋ ಬಂದು 2007 ಮಾಡಲು JL ಇದು, JLS ಸಿಂಗಲ್ ಓನರ್, 79,000 ಓಡಿದೆ. ಗಾಡಿ ಚೆನ್ನಾಗಿದೆ ಸರ್. ಈ ಗಾಡಿ ಕಸ್ಟಮರ್ 1,75,000 ಹೇಳ್ತಾರೆ. FC ಮಾಡಿ ಕೊಡ್ತಾರೆ ಅವರು. ಓಕೆ, 1,75,000 ಕೊಡ್ತಾರೆ. ಗಾಡಿ ನೋಡಿ ಸರ್ ಹೇಗಿದೆ, ಆಪಲ್ ಇದ್ದಂಗಿದೆ ಗಾಡಿ. ನೋಡ್ತಾ ಇರ್ಬೋದು. ಇವನ್ ಪೇಂಟಿಂಗ್ ಕೂಡ ಆಸ್ ಇಟ್ ಇಸ್ ಶೋರೂಮ್ ಕಂಡೀಷನ್ ಟೆಸ್ಟ್ ಅಲ್ಲಿ ಇದೆ ಇವಾಗ. ಹಾಗೆ 9 ಮಾಡಲು ಸ್ಯಾಂಟ್ರೋ ಇದು. ಇದು GL ಇದು 9 ಮಾಡಲು. AC ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ. ಈ ಗಾಡಿ ಫೈನಲ್ ಬಂದ್ ನಿಮ್ಗೆ ಕಸ್ಟಮರ್ 1,50,000 ಲಕ್ಷ ಕೊಟ್ಬಿಡ್ತಾರೆ. ಬರೀ 1,50,000 ನಿಮ್ಗೆ GL ವೇರಿಯಂಟ್ ಸಿಗುತ್ತೆ. ಹಾಗೆ ಡಿಸೈರ್ 2010 ಮಾಡಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಡೀಸೆಲ್ ಗಾಡಿ. ಡೀಸೆಲ್ ಹೇಳಿದ್ನಲ್ಲ ನಿಮ್ಗೆ 8 ಇದೆ, 9 ಇದೆ, 10 ಇದೆ, 14 ಇದೆ, 15 ಇದೆ. ಏನ್ ಮಾಡ್ಬೇಕು ಡೀಸೆಲ್ ಗಾಡಿಗಳು ಸರಿ ಸ್ಟಾಕ್ ಇದೆ. ಇದು ಬಂದು 10 ಮಾಡಲು ಗಾಡಿ, ಗ್ರೇ ಕಲರ್, ಸಿಂಗಲ್ ಓನರ್. ನಿಮಗೆ ಫೈನಲ್ ಆಗಿ ಬಂದು ಈ ಗಾಡಿನ ಕಸ್ಟಮರ್ 3,05,000 ಕೊಟ್ಬಿಡ್ತಾರೆ. 3,05,000. ಖಂಡಿತ ಕೊಡ್ತಾರೆ. ಟ್ರಾನ್ಸ್ಫರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ. ಯಾವುದೇ ಆಫೀಸ್ ಕಮಿಷನ್ ಇರಲ್ಲ ಇಲ್ಲಿ. ಓಕೆ, ಆಯ್ತಾ.
3,05,000 ಆಗತ್ತೆ. 3,05,000 ನಿಮ್ಗೆ ಕಸ್ಟಮರ್ ಕೋಟಿಂಗ್. ಅಂಡ್ ಇದು ಡೀಸೆಲ್ ವೆಹಿಕಲ್. ಹತ್ರ ಡಿಸೈರ್ ಹುಡ್ಕೋರ್ಗೆ ನಿಮ್ಗೆ ಈ ಸಲ ಹತ್ರ ನಿಮ್ಗೆ 4 to 5 ವೆಹಿಕಲ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ನೋಡ್ತಾ ಇರ್ಬೋದು. ಮಾರುತಿ ಸುಜುಕಿ. ಸೊ ಇದು ಲಾಂಗ್ ಡಿಕ್ಕಿ. ಸೊ ನಿಮ್ಗೆ ಫ್ಯಾಮಿಲಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಬೂಟ್ ಸ್ಪೇಸ್ ತುಂಬಾ ಜಾಸ್ತಿ ಬರುತ್ತೆ. 3,05,000 ಫೈನಲ್ ಮಾಡಿ ಕೊಡ್ತಾರೆ ಈ ವೆಹಿಕಲ್ ನ. ಹೌದು. ಸೊ Hyundai i20 ಬ್ಲಾಕ್ ಕಲರ್ ಇದೆ. ಡೀಸೆಲ್ ಪೆಟ್ರೋಲ್ ಸರ್ ಇದು? ಡೀಸೆಲ್ ಗಾಡಿ ಇದು. ಓಕೆ. 2011 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್. ಓಕೆ. ಈ ಗಾಡಿ ಕಸ್ಟಮರ್ ಬಂದು ಫೈನಲ್ ಆಗಿ 3 ಲಕ್ಷ ಕೊಟ್ಬಿಡ್ತಾರೆ. 3 ಲಕ್ಷಕ್ಕೆ ಫೈನಲ್? ಹೆಚ್ಚು ಕಡಿಮೆ ಕೊಟ್ಬಿಡ್ತಾರೆ ಸರ್. ಓಕೆ. ಈ ಗಾಡಿ ತಗೊಂಡ್ರೆ ಫೈನಲ್ ಕಸ್ಟಮರ್ ನಿಮ್ಗೆ 2,75,000 ಕೊಡ್ತಾರೆ. 2,75,000 ಕೊಡ್ತಾರೆ. ಅವ್ರದ್ದೊಂದು ಕಂಡೀಷನ್ ಇದೆ, ನಮ್ದು ಒಂದು ಕಂಡೀಷನ್ ಇದೆ. ನೀವ್ ಒಂದ್ ಗಿಡ ತಗೊಂಡೋಗಿ ಮನೆ ಹತ್ರ ನಡ್ಕೋಬೇಕಷ್ಟೇ. i20 ಈಗಿನ ಪ್ರಕೃತಿ ತಾಪಮಾನಕ್ಕೆ ನಾವೊಂದ್ ಗಿಡ ಕೊಡ್ತೀವಿ, ಇದ್ರ ಜೊತೆಗೆ ಅದನ್ನ ತಗೊಂಡು ನೆಟ್ಟು ಬೆಳೆಸಿ ಅಂತ ನಿಮ್ಮ ಹತ್ರ ಕೇಳ್ತೀವಿ. ಓಕೆ. ಸೊ ನೋಡ್ತಾ ಇರ್ಬೋದು, ಸೆಲೆರಿಯೋಗಿಂತ ತುಂಬಾ ಗಟ್ಟಿ ಗಾಡಿ, ಸ್ಪೇಷಿಯಸ್ ಆಗಿ ಬರುತ್ತೆ. ನಿಮ್ಗೆ ಸೆಲೆರಿನೇ ಬರ್ತಾ ಇಲ್ಲ ಆ ಪ್ರೈಸ್ ಅಲ್ಲಿ. ನಿಮ್ಗೆ Hyundai i20 ಪೆಟ್ರೋಲ್ ವೆಹಿಕಲ್ ಗ್ರ್ಯಾಂಡ್ ಆಟೋಮೆಟಿಕ್. ಗ್ರ್ಯಾಂಡ್ i10. ಗ್ರ್ಯಾಂಡ್ i10 ಆಟೋಮೆಟಿಕ್ 2016 ಮಾಡಲ್. ಓಕೆ. 90,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಕಸ್ಟಮರ್ 4.5 ಲಕ್ಷ ಕೊಡ್ತಾರೆ. 4,50,000. ಆಟೋಮೆಟಿಕ್ 16 ಮಾಡಲು ಲೋನ್ ಆಗುತ್ತೆ 80%. ಓಕೆ. ಆಲ್ಮೋಸ್ಟ್ ನಿಮ್ಗೆ 80% ಲೋನ್ ಆಗುವಂತ ವೆಹಿಕಲ್. ಗ್ರ್ಯಾಂಡ್ i10 ಶೋರೂಮ್ ಫಿಟೆಡ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಅದು ಆಪ್ಷನಲ್. ಫುಲ್ ಟಾಪ್ ಎಂಡ್ ಗಾಡಿ. ಹೌದು. ಹಾಗೆ ಸೆಲೆರಿಯೋ ಸರ್. ಸೊ ನೋಡ್ತಾ ಇರ್ಬೋದು ಇಲ್ಲಿ 20 ಮಾಡಲ್. ಓಕೆ. ಇದು ಸ್ವಲ್ಪ ಅಪ್ಡೇಟೆಡ್ ಸೆಲೆರಿಯೋ. ಹೌದು. ZXi ಇದು ಫೈನಲ್ ಒಂದು 5 ಲಕ್ಷ ಕಸ್ಟಮರ್ ಕೊಟ್ಬಿಡ್ತಾರೆ. ಪೆಟ್ರೋಲ್ ZXi ಸಿಂಗಲ್ ಓನರ್ 22,000 ಓಡಿದೆ ಗಾಡಿ. ಬರೀ 22,000 ಕಿಲೋಮೀಟರ್ ಸರ್ವಿಸ್ ಹಿಸ್ಟ್ರಿ ಇದೆ. ಚೆಕ್ ಮಾಡ್ಕೊಬಹುದು. ಓಕೆ. ಹಾಗೆ ಇನ್ನೂ ಒಂದು ಸೆಲೆರಿಯೋ ಇದೆ. ಇದು ಕಸ್ಟಮರ್ ಗಾಡಿ ಸೆಲೆರಿಯೋ 2014 ಮಾಡಲ್ LXi 2,90,000 ಕೊಟ್ಬಿಡ್ತಾರೆ. 2,90,000 ಚಾಲೆಂಜಿಂಗ್ ಪ್ರೈಸ್ ಮಾರ್ಕೆಟ್. 2,90,000ಕ್ಕೆ ಸೆಲೆರಿಯೋ 2014 LXi 2,90,000 ಕೊಟ್ಬಿಡ್ತಾರೆ. ಸೊ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. ಹಾಗೆ ಈಕೋ ಸ್ಪೋರ್ಟ್ಸ್ ಬರೀ 4,85,000 ಕೊಡ್ತಾರೆ. 2015 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಕಂಫರ್ಟ್ ಲೈನ್. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಆಲ್ಮೋಸ್ಟ್ ಈಕೋ ಸ್ಪೋರ್ಟ್ ಈ ಪ್ರೈಸ್ ಅಲ್ಲಿ ಬರೋದೇ ಇಲ್ಲ. ನಿಮಗೆ ಎಷ್ಟು ಸ್ಕ್ರೋಲ್ ಆಗ್ತಾರೆ ನಮಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಈ ವೆಹಿಕಲ್ ಸಿಕ್ಬಿಡುತ್ತೆ. ಸೊ ಕ್ವಿಡ್ ಹಿಡ್ಕೋರ್ಗೆ ಕ್ವಿಡ್ ಒಂದು ಒಳ್ಳೆ ಬಡ್ಜೆಟ್ ಅಲ್ಲಿ ನಮ್ಗೆ ಜಾಸ್ತಿ ಮೇಂಟೆನೆನ್ಸ್ ಗಾಡಿ ಬೇಡ, ಕಡಿಮೆ ಮೇಂಟೆನೆನ್ಸ್, ಮೈಲೇಜ್ ಬೇಕು, ರೀಸೇಲ್ ವ್ಯಾಲ್ಯೂ ಬೇಕಂದ್ರೆ ಇದಕ್ಕಿಂತ ದಿ ಬೆಸ್ಟ್ ಕಾರ್ ಯಾವ್ದು ಇಲ್ಲ ಹೇಳಿ ಸರ್? ಸರ್ ಕ್ವಿಡ್ ಬಂದು 2016 ಮಾಡಲ್ ಸರ್. ಓಕೆ. RXL ಇದು 800cc. ಇದು ಬಂದು ಗಾಡಿ ತುಂಬಾನೇ ಚೆನ್ನಾಗಿದೆ. ಸಿಂಗಲ್ ಓನರ್. ಕಸ್ಟಮರ್ 2,25,000 ಕೊಟ್ಬಿಡ್ತಾರೆ. ಬರೀ 2,25,000. ಇದು ಚಾಲೆಂಜಿಂಗ್ ಪ್ರೈಸ್ ಮಾರ್ಕೆಟ್ ಅಲ್ಲಿ. ಈ ಗಾಡಿ ನಿಮ್ಗೆ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ. ರೇಟ್ ಯಾರು ಕೊಡ್ತಾರೆ? ನಮ್ಮ ಹತ್ರ ಕಸ್ಟಮರ್ ಕೊಡ್ತಾರೆ. ತಗೊಳ್ಳಿ, ಗಾಡಿ ತುಂಬಾನೇ ಚೆನ್ನಾಗಿದೆ, ಬಂದು ತಗೊಂಡೋಗಿ. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಇದು ಚಾಲೆಂಜಿಂಗ್ ಪ್ರೈಸ್ ಅಲ್ಲೇ ನೆಕ್ಸಾಸ್ ಯೂನಿಟ್ ಕಡೆಯಿಂದ ಕೊಡ್ತಾ ಇದ್ದಾರೆ ನಿಮ್ಗೆ. ಆಫರಿಂಗ್ ಪ್ರೈಸ್ ಬೆಸ್ಟ್ ಆಫರಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. ಸೊ ನಾವು ವಿಡಿಯೋ ಮಾಡ್ಬೇಕಾದ್ರೆ ಜಸ್ಟ್ ಇವಾಗ ಬಂದು ಇಲ್ಲಿ ನಿಂತ್ಕೊಂತೈತೆ ಕಾರು 1433 ಇಕೋ ಸ್ಪೋರ್ಟ್. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್. ಓಕೆ. ಎಕ್ಸಲೆಂಟ್ ಕಂಡೀಷನ್ ಇಕೋ ಸ್ಪೋರ್ಟ್ಸ್. ತುಂಬಾನೇ ಚೆನ್ನಾಗಿದೆ. ಯಾರಾದ್ರೂ ಇಕೋ ಸ್ಪೋರ್ಟ್ಸ್ ಹುಡ್ಕೋರಿದ್ರೆ ತಗೊಳ್ಳಿ. ಇದು ಟ್ರೆಂಡ್ ಲೈನ್ ಗಾಡಿ ತುಂಬಾನೇ ಚೆನ್ನಾಗಿದೆ. ಕಂಫರ್ಟ್ ಲೈನ್ ಸಾರಿ, ಗಾಡಿ ತುಂಬಾನೇ ಚೆನ್ನಾಗಿದೆ. ಡೀಸೆಲ್ ಗಾಡಿ. ಗಾಡಿ 66,000 ಓಡಿದೆ. ಸೆಕೆಂಡ್ ಓನರ್. ತುಂಬಾ ನೀಟ್ ಆಗಿದೆ. 90% ಟೈರ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ಫೈನಲ್ ಆಗಿ ನಿಮ್ಗೆ ಕಸ್ಟಮರ್ ಬಂದು 4,65,000 ಕೊಟ್ಬಿಡ್ತಾರೆ. 4,65,000 ನಿಮ್ಗೆ ನೋಡ್ತಾ ಇರೋದು ಫೋರ್ಡ್ ಇಕೋ ಸ್ಪೋರ್ಟ್ ಸಿಗ್ತಾ ಇದೆ. ಅದು ಕೂಡ ಮಿಡಲ್ ವೇರಿಯಂಟ್ ಗಾಡಿ ಅಂಡ್ ಜಾಸ್ತಿ ರನ್ ಆಗಿರಲ್ಲ ಗಾಡಿ. 66,000 ಓಡಿದೆ ಸರ್. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೊ ನೋಡ್ತಾ ಇರ್ಬೋದು, ಪೋಸ್ಟರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ. ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಅಂಡ್ ಇವನ್ ರೈರ್ ಕೂಡ ನೋಡ್ತಾ ಇರ್ಬೋದು, ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ ನಿಮ್ಗೆ. ಆಲ್ಮೋಸ್ಟ್ ಈ ಪ್ರೈಸ್ ಗೆ ನಿಮ್ಗೆ ಇಕೋ ಸ್ಪೋರ್ಟ್ ಸಿಗೋದೇ ಇಲ್ಲ. ಒಂದು ಒಳ್ಳೆ ಬಡ್ಜೆಟ್ ಅಲ್ಲಿ ಇಕೋ ಸ್ಪೋರ್ಟ್ ಸಿಗ್ತೈತೆ. ನೀಟಾಗಿ ಮೇಂಟೈನ್ ಮಾಡಿರೋ ಅಂತ ವೆಹಿಕಲ್. 100% ಶೋರೂಮ್ ಸರ್ವಿಸ್ ಹಾಕಿರುವಂತ ವೆಹಿಕಲ್. ಸರ್ 4,65,000 ಫೈನಲ್. ಹೌದು, 4,65,000 ಮಾಡ್ಕೊಡ್ತಾರೆ. ಹಾಗೆ ಕ್ವಿಡ್ ಕ್ಲೈಂಬರ್ ಸರ್. ಓಕೆ. 2017 ಮಾಡಲು. ಹೇಳಿ ಸರ್. 2017 ಮಾಡಲು ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಕಸ್ಟಮರ್ ಬಂದು ನಿಮ್ಗೆ 3 ಲಕ್ಷ ಕೊಟ್ಬಿಡ್ತಾರೆ. ಸೊ ನೋಡ್ತಾ ಇರ್ಬೋದು, 3 lakhsಗೆ ಕ್ವಿಡ್ ಕ್ಲೈಂಬರ್ ಸಿಗ್ತೈತೆ ನಿಮ್ಗೆ. ಸ್ವಲ್ಪ ಅಪ್ಡೇಟೆಡ್ ಮಾಡೋದು ನಿಮ್ಗೆ. ಎಲ್ಲ ಬರುತ್ತೆ ನಿಮ್ಗೆ. ಟಾಪ್ ಎಂಡ್ ಕ್ವಿಡ್ ಅಂತಾನೆ ಹೇಳ್ಬೋದು. ಇದು ಅಲ್ಲ, ಟಾಪ್ ಎಂಡ್ ಅಲ್ಲಿ ಮ್ಯಾಗ್ವಿಲ್ ಬರುತ್ತೆ. ಇದು ಮ್ಯಾಗ್ವಿಲ್ ಇದೆಯಾ? ಮ್ಯಾಗ್ವಿಲ್ ಟಾಪ್ ಎಂಡ್ ಗಾಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ. ಕಸ್ಟಮರ್ ಗಾಡಿ ತುಂಬಾ ನೀಟ್ ಆಗಿದೆ ಗಾಡಿ. ಕ್ವಿಡ್ ಕ್ಲೈಂಬರ್. ಹೌದು. ಸೊ ನಿಮ್ಗೆ ಎಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುವಂತ ವೆಹಿಕಲ್. ಸರ್ 3 lakh ಇದು ಫೈನಲ್ ಬಂದು 3 lakhs ಕಸ್ಟಮರ್ ಕೊಟ್ಬಿಡ್ತಾರೆ.
ಸ್ವಿಫ್ಟ್ ಹುಡ್ಕೋರ್ಗೆ ಹತ್ತತ್ರ ಒಂದಲ್ಲ ಎರಡಲ್ಲ ಮೂರಲ್ಲ ಟೋಟಲ್ ನಿಮ್ಗೆ 5ರಿಂದ 6 ಗಾಡಿ ಬರೀ ಸ್ವಿಫ್ಟ್ ಗಾಡಿಗಳೇ ಸಿಗುತ್ತೆ ನಿಮ್ಗೆ. ಹೇಳಿ ಸರ್. ಇದು 2016 ಮಾಡಲ್ ಸರ್. ಓಕೆ. ಸಿಂಗಲ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಒಂದು 85,000 ಹತ್ರ ಓಡಿದೆ ಗಾಡಿ. ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಡೆನ್ಸ್ ಇದೆ, ಸಿಟಿ ಗುರುತಲ್ವಾ. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಕಸ್ಟಮರ್ ಫೈನಲ್ ಬಂದು ನಿಮ್ಗೆ 4,75,000 ಕೊಟ್ಬಿಡ್ತಾರೆ. ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್. ಹೌದು, 4,75,000 ಗೆ ಪೆಟ್ರೋಲ್ ವೆಹಿಕಲ್ ಸಿಗುತ್ತೆ. 2016 ಮಾಡಲು ಸಿಂಗಲ್ ಓನರ್. ಓಕೆ. ಅಂಡ್ ಡಸ್ಟರ್ ಇದೆಯಾ ಸರ್? 1 ಸೆಕೆಂಡ್ ಇದೆ. ರೆನಾಲ್ಡ್ ಡಸ್ಟರ್ ಇದು 85 PS 110 ಸರ್ ಇದು? ಸರ್ 85 PS. ಓಕೆ. 2014 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 14 ಸಿಂಗಲ್ ಓನರ್ ಗಾಡಿ ಸರ್ ಇದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಇದು ಬಂದು ನಿಮ್ಗೆ 4,75,000 ಆಗುತ್ತೆ. 4,75,000 ಗೆ ನಿಮ್ಗೆ 85 PS ಡಸ್ಟರ್ ಸಿಗ್ತೈತೆ ನಿಮ್ಗೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ನಾವು ಡಸ್ಟರ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇದು ಫ್ಯಾಬ್ರಿಕ್ ಸಿಕ್ಸ್ ನಿಮ್ಗೆ ಟಚ್ ಸ್ಕ್ರೀನ್ ಬರುತ್ತೆ ನಿಮ್ಗೆ ಅಡಿಷನಲ್ ಆಗಿ. ಸೊ ಗಾಡಿ ಎಲ್ಲ ಈ ತರ ಇದೆ. ಒಂದು ಒಳ್ಳೆ ಪ್ರೈಸ್ ಗೆ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಕಾರ್ಸ್ ಯೂನಿಟ್ ಕಡೆಯಿಂದ. ಅಂಡ್ ಅದೇ ತರ ಇಲ್ಲೊಂದು ಇಲೈಟ್ i20 ಇದೆಯಾ ಸರ್? ಸರ್ ಇದು i20 19 ಮಾಡಲು. ಓಕೆ. 2019 ಮಾಡಲು ಸಿಂಗಲ್ ಓನರ್, ಮ್ಯಾಗ್ನಾ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಇದು ಬಂದು ಒಂದು 6,25,000 ಆಗುತ್ತೆ ಸರ್. 6,25,000 19 ಮಾಡಲು ಸಿಂಗಲ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ ಗಾಡಿ. ಪೆಟ್ರೋಲ್ ವೆಹಿಕಲ್ ಸರ್ ಇದು? ಸರ್ ಪೆಟ್ರೋಲ್ ವೇರಿಯಂಟ್. ಓಕೆ ಸರ್. ಅಂಡ್ ಅದೇ ತರ ಇಲ್ಲೊಂದು ಇಕೋ ಇದು ಫೋರ್ಡ್ ಗಾಡಿ ಇದೆ, ಫಿಗೋ. ಸರ್ ಫೋರ್ಡ್ ಫಿಗೋ 2011 11 ಮ್ಯಾನುಫ್ಯಾಕ್ಚರಿಂಗ್, 12 ರಿಜಿಸ್ಟ್ರೇಷನ್, ಡೀಸೆಲ್ ಗಾಡಿ. ಡೀಸೆಲ್ ವೆಹಿಕಲ್. AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋ ಬರುತ್ತೆ. ಒಳ್ಳೆ ಮೈಲೇಜ್ ಗಾಡಿ ಇದು ಸರ್. ಇದು ಬಂದು ಒಂದು 80,000 ಕೊಟ್ಬಿಡೋಣ ಸರ್. 80,000 ಫೈನಲ್? 80,000 ಕೊಡೋಣ. ಓಕೆ. ಫೈನಲ್ ಟು ಫೈನಲ್ 80,000 ಸರ್. ನೋಡ್ತಾ ಇರ್ಬೋದು, 80,000ಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್ ನ. ಅಂಡ್ ಅದೇ ತರ ಇಲ್ಲೊಂದು ಇದು i10 ಫೋರ್ಡ್ ಫಿಗೋ ಬೇಡ ಅಂದ್ರೆ i10 ಇದೆ ನೋಡಿ. i10 ಅಲ್ಲಿ ನಮ್ಮಲ್ಲಿ ಪ್ರೆಸೆಂಟ್ ಇವಾಗ 5-6 ಗಾಡಿ ಇದಾವೆ. ಗಾಡಿ ತುಂಬಾ ಚೆನ್ನಾಗಿದಾವೆ. 13 ಮಾಡಲು ಸೆಕೆಂಡ್ ಓನರ್ ಗಾಡಿ, ಸ್ಪೋರ್ಟ್ಸ್ ವೆಹಿಕಲ್. ಈ ಗಾಡಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು ಒಂದು 3 ಲಕ್ಷಕ್ಕೆ ಆಗುತ್ತೆ ಸರ್. ಸರ್ 3 ಲಕ್ಷಕ್ಕೆ ಫೈನಲ್? 3 ಲಕ್ಷಕ್ಕೆ ಆಗುತ್ತೆ. ನೋಡ್ತಾ ಇರ್ಬೋದು, 3 ಲಕ್ಷಕ್ಕೆ ನಿಮ್ಗೆ i10 ಮಾಡಿ ಕೊಡ್ತಿದ್ರೆ. ಇನ್ನೂ ಒಂದು ಡಸ್ಟರ್ ಇದು 110 PS ಯಾವ್ದು ಸರ್ ಇದು? ಸರ್ ಇದು ಕೂಡ 110 PS. ಓಕೆ. 2015 ಮಾಡಲು ಸಿಂಗಲ್ ಓನರ್, 85 PS. ಇದು ಒಳ್ಳೆ ಮೈಲೇಜ್ ಗಾಡಿ. ಇದು ಬಂದು ಒಂದು 4,85,000 ಕೊಟ್ಬಿಡೋಣ ಸರ್. 4,85,000. ಹೌದೌದು. ಸೊ ನೋಡ್ತಾ ಇರ್ಬೋದು, 4,85,000 ಗೆ ನಿಮ್ಗೆ 85 PS ವೆಹಿಕಲ್ ಸಿಗ್ತೈತೆ. ಅಂಡ್ ಸರ್ ನ್ಯಾನೋದು 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಗಾಡಿ ಸರ್. ಅದು ಬಂದು 1,35,000 ಆಗುತ್ತೆ. 1,35,000? ಹೌದು. ಸೊ ನೋಡ್ತಾ ಇರ್ಬೋದು, 1,35,000 ಗೆ ನಿಮ್ಗೆ ನ್ಯಾನೋ ಕೊಡ್ತಿದ್ದಾರೆ. ಶಿಫ್ಟ್ ಅಲ್ಲಿ, ಶಿಫ್ಟ್ ಡಿಸೈರ್ ಅಲ್ಲಿ ತುಂಬಾ ಗಾಡಿಗಳಿದಾವೆ. ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ಸಿಗುತ್ತೆ ನೋಡಿ ಸರ್. ಇದು 15 ಮಾಡಲು ಸಿಂಗಲ್ ಓನರ್, VXI ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು ಒಂದು 4,75,000 ಆಗುತ್ತೆ. 4,75,000 ಪೆಟ್ರೋಲ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್. 15 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಸರ್. ಅಂಡ್ ಅದೇ ತರ ಇಲ್ಲೊಂದು ಸ್ವಿಫ್ಟ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು 2020 ಮಾಡಲು ಸಿಂಗಲ್ ಓನರ್. ಓಕೆ. VXI AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ. VXI ಆಪ್ಷನಲ್. VXI ಆಪ್ಷನಲ್? VXI ಆಪ್ಷನಲ್. 20 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದು 5,90,000 ಆಗುತ್ತೆ. 5,90,000 ಗೆ ನಿಮ್ಗೆ VXI ಆಪ್ಷನಲ್ ಪೆಟ್ರೋಲ್ ವೆಹಿಕಲ್. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಇದ್ರಲ್ಲಿ ಕೂಡ ಏರ್ ಬ್ಯಾಗ್, ABS ಎಲ್ಲ ಫುಲ್ ಟಾಪ್ ಎಂಡ್ ಗಾಡಿ. ಫುಲ್ ನಿಮ್ಗೆ ಎಲ್ಲಾ ಆಪ್ಷನ್ಸ್ ಬರುತ್ತೆ. ನಿಮ್ಗೆ ಅಲೈ ವೀಲ್ಸ್ ಬರಲ್ಲ, ನಾರ್ಮಲ್ ವೀಲ್ಸ್ ಬರುತ್ತೆ. ಬಟ್ 2 ಏರ್ ಬ್ಯಾಗ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಡ್ರೈವರ್ ಅಂಡ್ ಪ್ಯಾಸೆಂಜರ್ ಏರ್ ಬ್ಯಾಗ್ ಬರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಏನ್ ಬೇಕು ಆಪ್ಷನ್ಸ್ ನಿಮ್ಗೆ ಎಲ್ಲಾ ಸಿಗುತ್ತೆ ಗಾಡಿಯಲ್ಲಿ. ಗಾಡಿ ಮಾತ್ರ ನಿಮ್ಗೆ ನೀಟಾಗಿ ಕ್ಲೀನ್ ಆಗಿ ಕಸ್ಟಮರ್ ಕೂಡ 90% ಟೈರ್ ಇದೆ. ಸೊ ನೋಡ್ತಾ ಇರ್ಬೋದು, ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಈ ಗಾಡಿಗೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ 80 to 90% ಲೋನ್ ಆಗುವಂತ ವೆಹಿಕಲ್. 80% ಖಂಡಿತ ಮಾಡಿಸ್ಕೊಡ್ತೀವಿ ಸರ್. ಇಲ್ಲೊಂದು ಹೋಂಡಾ ವೆಹಿಕಲ್ ಇದೆ, ಹೇಳಿ ಸರ್. ಸರ್ ಹೋಂಡಾ ಅಮೇಜ್ ಬಂದು 1415. ಓಕೆ. 1415 ಹೋಂಡಾ ಅಮೇಜ್ ಪೆಟ್ರೋಲ್ ಗಾಡಿ. ಓಕೆ. ಇದು ಗಾಡಿ ಚೆನ್ನಾಗಿದೆ. ಇದು ಬಂದು ಫೈನಲ್ ಟು ಫೈನಲ್ ಬಂದು 2,85,000 ಆಗುತ್ತೆ ಸರ್. 2,80,000? ಹೌದೌದು, 85,000. 2,85,000 ಗೆ ನಿಮ್ಗೆ ಹೋಂಡಾ ಅಮೇಜ್ ಸಿಗ್ತೈತೆ ಗಾಡಿ. ನೋಡ್ತಾ ಇರ್ಬೋದು, ಇದ್ರಲ್ಲೂ ಕೂಡ ನಿಮ್ಗೆ
ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಆಲ್ಮೋಸ್ಟ್ ನಿಮ್ಗೆ ಈ ಬಡ್ಜೆಟ್ ಅಲ್ಲಿ ನಿಮ್ಗೆ ಹೋಂಡಾ ಅಮೇಜ್ ಗಾಡಿ ಸಿಗದೇ ಇಲ್ಲ. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಗಾಡಿ ಚೆನ್ನಾಗಿದೆ. ಓಕೆ ಸರ್, 2,85,000. ಹೌದು. ಸೊ ಎರ್ಟಿಗಾ ಹುಡುಗರಿಗೆ ಎರ್ಟಿಗಾ ಇದೆ, ಉತ್ತರ ಕರ್ನಾಟಕ ಸೈಡ್ ಅವರು ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ ಈ ವೆಹಿಕಲ್ ನ. ಸರ್ ಎರ್ಟಿಗಾ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಎರ್ಟಿಗಾ ZDI 2013 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಓಕೆ, ಫೈನಲ್ ಬಂದಿದ್ದು ನಿಮ್ಗೆ 5.25 ಲಕ್ಷ ಕಸ್ಟಮರ್ ಕೊಡ್ತಾರೆ. 5.25 ಲಕ್ಷಕ್ಕೆ ನಿಮ್ಗೆ ಎರ್ಟಿಗಾ ಸಿಗ್ತೈತೆ ನೋಡ್ತಾ ಇರ್ಬೋದು. ಅದು ಕೂಡ ಡೀಸೆಲ್ ವೆಹಿಕಲ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಇದು 6+1. ಹೌದು. ಓಕೆ, ಅಂಡ್ ಅದೇ ತರ ಬ್ರ್ಯಾಂಡ್ ನ್ಯೂ ಸೆಲೆರಿಯೋ VXi ಆಟೋ ಗೇರ್ ಶಿಫ್ಟ್ ಗಾಡಿ ಜಸ್ಟ್ ಶೋರೂಮ್ ಇಂದ ತಂದು ನಿಲ್ಸಿರೋ ತರ ಇದೆ. ಕಸ್ಟಮರ್ ನೋಡ್ತಾ ಇರ್ಬೋದು ಯಾವ ತರ ಮೇಂಟೆನೆನ್ಸ್ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್ ಹೇಳಿ. ಸರ್ ಇದು ಬಂದು 2014 ಮಾಡಲು ಸೆಕೆಂಡ್ ಓನರ್, ಆಟೋಮೆಟಿಕ್ VXi ಗಾಡಿ ತುಂಬಾ ಚೆನ್ನಾಗಿದೆ. 78,000 ಓಡಿದೆ. ಇದು ಬಂದು 3,35,000 ಆಗುತ್ತೆ. 3,35,000. 3,35,000 ಆಗುತ್ತೆ ಸರ್. ಓಕೆ, 3,35,000ಕ್ಕೆ ನಿಮ್ಗೆ ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಅಂಡ್ ಟೊಯೋಟಾ ಇಟಿಯೋಸ್ ಕ್ರಾಸ್. ಸೊ ಇದು ಸ್ವಲ್ಪ ಇಟಿಯೋಸ್ ಗಿಂತ ಸ್ವಲ್ಪ ಅಪ್ಡೇಟೆಡ್ ಮಾಡಲು ನೋಡ್ತಾ ಇರ್ಬೋದು. ನಿಮ್ಗೆ ಸೈಡ್ ಕ್ಲಾಡಿಂಗು ಒಂಥರ ಅಡ್ವೆಂಚರಸ್ ವೆಹಿಕಲ್ ತರಾನೇ ಕಾಣಿಸ್ತಾ ಇದೆ ವೆಹಿಕಲ್. ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್ ಇದು ಬಂದು 2014 ಮಾಡಲು ಸಿಂಗಲ್ ಓನರ್ ಗಾಡಿ. 2014 ಮಾಡಲು ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ ಸರ್. ಇದು ಬಂದು ಒಂದು 5,50,000 ಆಗುತ್ತೆ ಸರ್. 5,50,000. ಹೌದು, 14 ಮಾಡಲು ಸಿಂಗಲ್ ಓನರ್ ಗಾಡಿ. ಸೊ ನೋಡ್ತಾ ಇರ್ಬೋದು 5,50,000ಗೆ ನಿಮ್ಗೆ 14 ಮಾಡಲು ಸಿಂಗಲ್ ಓನರ್ ಗಾಡಿ. ಅದು ಕೂಡ ಟೊಯೋಟಾ. ಆಲ್ಮೋಸ್ಟ್ ನಿಮ್ಗೆ 4 to 5 lakh ಕಿಲೋಮೀಟರ್ ಗಂಟ ಏನು ಪ್ರಾಬ್ಲಮ್ ಇರಲ್ಲ, ಆ ತರ ಒಳ್ಳೆ ಇಂಜನ್ ಇದು ಬಂದ್ಬಿಟ್ಟು. ಅಂಡ್ ಅದೇ ತರ ಇಲ್ಲೊಂದು ಬ್ರ್ಯಾಂಡ್ ನ್ಯೂ ಸ್ವಿಫ್ಟ್ ಇದೆ. ಸಂಸಾರ ಸ್ಟಾಕ್ ಅಂತ ಗಾಡಿ ಸರ್. ಎಲ್ಲ 1315 ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇದು ಬಂದು 80,000 ರೂಪಾಯಿ ಕೊಟ್ಬಿಡೋಣ ಸರ್. ಸರ್ ಬರೀ 80,000ಕ್ಕೆ? ಬರೀ 80,000 ರೂಪಾಯಿ ಕೊಟ್ಬಿಡೋಣ ಸರ್. ಸೊ ನೋಡ್ತಾ ಇರ್ಬೋದು ಎಲ್ಲೋ ಬೋರ್ಡ್ ಯೂಸ್ ಕಾರು ಬರೀ 80,000ಕ್ಕೆ ನಿಮ್ಗೆ ಟಾಟಾ ಇಂಡಿಕಾ V2 ಸಿಗ್ತೈತೆ. ಅದು LS ಬರೀ 80,000ಗೆ ಸದ್ಯಕ್ಕೆ ತಗೊಂಡು ಹೋಗ್ಬಿಟ್ಟು ನೀವು ಬಿಸ್ನೆಸ್ ಮಾಡ್ಕೋಬಹುದು ಆರಾಮಾಗಿ. ಡೈಲಿ ಓಲಾ ಉಬರ್ಗೆ ಎಲ್ಲ ಓಡಿಸ್ಕೋಬಹುದು ನೀವು ಗಾಡಿನ. ಅಂಡ್ ಬರೀ 80,000ಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಮಗೆ ಕಾಲ್ ಮಾಡಿದ್ರೆ ಸಾಕು, 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಓನ್ಲಿ 80,000 ಅಷ್ಟೇ.